ಸೊ ಯತೀಂದ್ರ ಹೇಳಿಕೆಗೆ ಡಿಕೆಶಿ ಬಣದ ತೀವ್ರ ಅತೃಪ್ತಿ ಈಗ ವ್ಯಕ್ತವಾಗ್ತಾ ಇದೆ. ಯತೀಂದ್ರಗೆ ನೋಟಿಸ್ ಕೊಡೋದಕ್ಕೆ ಬಾಲಕೃಷ್ಣ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ದೊಡ್ಡವರಿಗೊಂದು ನ್ಯಾಯ, ಚಿಕ್ಕವರಿಗೊಂದು ನ್ಯಾಯನಾ ಅಂತ ಕೇಳಿದ್ದಾರೆ. ಯತೀಂದ್ರಗೆ ಕಾಮನ್ ಸೆನ್ಸ್ ಇಲ್ಲ ಅಂತೆಲ್ಲ ಮಾತನಾಡಿದ್ದಾರೆ. ಶಾಸಕ ಮಾಗಡಿ ಬಾಲಕೃಷ್ಣ ತೀವ್ರವಾದಂತ ಅಸಮಾಧಾನವನ್ನ ಈಗ ಹೊರಹಾಕಿರೋದು. ಯತೀಂದ್ರ ಅವರು ಕೊಟ್ಟಂತ ಹೇಳಿಕೆ, ಹೈಕಮಾಂಡ್ ಎಲ್ಲವನ್ನ ತೀರ್ಮಾನ ಮಾಡಾಗಿದೆ. 5 ವರ್ಷ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗೋದಿಲ್ಲ, ಸಿದ್ದರಾಮಯ್ಯನವರಿಗೇನೆ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂಥ ವಿಚಾರ ಏನಿದೆ, ಆ ನಿಟ್ಟಿನಲ್ಲಿ ಯತೀಂದ್ರ ಅವರು ಕೊಟ್ಟಂಥ ಹೇಳಿಕೆ ಬಹಳ ಈಗ ಕೆಲವೊಂದಿಷ್ಟು ಅಸಮಾಧಾನಕ್ಕೆ ವ್ಯಕ್ತವಾಗ್ತಾ ಇದೆ. ಯಾಕೆ ಅಂತಂದರೆ ಡಿ.ಕೆ. ಶಿವಕುಮಾರ್ ಬಣದಲ್ಲಿರುವಂಥ ಕೆಲ ಶಾಸಕರು ಮಾತನಾಡಿದ್ದಕ್ಕೆ ನೋಟಿಸನ್ನೆಲ್ಲ ಕೊಟ್ಟಿದ್ರು. ಆದರೆ ಯತೀಂದ್ರ ಅವರು ಮಾತನಾಡಿದ್ದಕ್ಕೆ ಯಾವುದೇ ರೀತಿಯಾದಂಥ ನೋಟಿಸನ್ನು ಕೊಡಲಿಲ್ಲ. ಹಾಗಾಗಿ ಈ ಅಸಮಾಧಾನಗಳು ಈಗ ಆಚೆ ಬರ್ತಾ ಇದೆ. ಸಿದ್ದರಾಮಯ್ಯನವರೇ 5 ವರ್ಷ CM, ಅದರ ಜೊತೆಗೆ ಯಾವ ಬದಲಾವಣೆಯೂ ಇಲ್ಲ, ಹೈಕಮಾಂಡ್ ತೀರ್ಮಾನ ಮಾಡೇ ಆಗಿದೆ ಅಂತ ಹೇಳಿಕೆ ಕೊಟ್ಟಿದ್ದೆ ಈಗ ಎಲ್ಲ ಅಸಮಾಧಾನಕ್ಕೆ ಕಾರಣವಾಗಿದೆ. ತುಂಬ ಚೆನ್ನಾಗಿದೆ ಸರ್, ಭಾಳ ಅದ್ಭುತವಾಗಿತ್ತು. ಉದ್ದೇಶ ಲೈಕ್ ಮೈಂಡೆಡ್ ಎಲ್ಲ ಒಂದು ಕಡೆ ಸೇರಿದ್ದು ಅಷ್ಟೇ. ನಾವೆಲ್ಲ ಸ್ನೇಹಿತರುಗಳು ಬೆಳಗಾಂನಲ್ಲಿ ಅಲ್ಲಿ ಇಲ್ಲಿ ಸೇರಿ ಊಟ ಮಾಡೋದು ಬದಲು ನಾವೆಲ್ಲ ಒಟ್ಟಿಗೆ ಸೇರಿ ಊಟ ಮಾಡೋದು ಅಷ್ಟೇ. ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ 62 ಶಾಸಕರ ಬಲ ಇದೆ ಅಂತ ಹೇಳಿ ಅಲ್ಲೆಲ್ಲೂ ಯಾರ್ದು ಸೈನು ತಗೊಳ್ಳಿಲ್ಲ, ಯಾರು ತಲೆನೂ ಎಣಿಸ್ಲಿಲ್ಲ. ಎಲ್ಲರೂ ಬಂದಿದ್ರು, ಯಾರ್ಯಾರು ಕರೆದಿದ್ರು, ಸುಮಾರು ಜನ ಬರ್ಲಿಕ್ಕೆ ಆಗಲ್ಲ ಕೆಲವು ಕಾರಣಗಳಿಂದ. ಎಲ್ಲರೂ ಬಂದಿದ್ರು, ಎಲ್ಲರೂ ಊಟ ಮಾಡಿದ್ರು, ಹೋದ್ರು ಅಷ್ಟೇ. ಅಲ್ಲೇನು ಬೇರೆ ಏನು ಚರ್ಚೆ ಆಗಲಿಲ್ಲ. ಪೊಲಿಟಿಕಲ್ ಬ್ಯೂರೋ ಇಂದ ನನ್ನ ಸಹೋದ್ಯೋಗಿ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ ಅಸಮಾಧಾನ ಇಕ್ಬಾಲ್ ಹುಸೇನ್ ಅವರದ್ದಾಯಿತು, ಈಗ ಅದಾದ ನಂತರ ಮಾಗಡಿ ಬಾಲಕೃಷ್ಣ ಅವರದ್ದಾಯಿತು, ಈಗ ಒಂದೊಂದೇ ಆಚೆ ಬರೋಕ್ಕೆ ಶುರು ಆಗುತ್ತಾ ಅಂತ ಅಸಮಾಧಾನಗಳು. ಯಾಕೆ ಅಂತಂದರೆ ನಾವು ಮಾತನಾಡಿದಾಗ ನಮಗೆ ನೋಟಿಸನ್ನು ಕೊಟ್ಟರೆ, ಅವ್ರು ಮಾತನಾಡಿದಾಗ ಅವ್ರಿಗೆ ಯಾಕೆ ನೋಟಿಸನ್ನು ಕೊಡಲಿಲ್ಲ, ಅವರೇನು ಮೇಲಿಂದ ಎಳೆದು ಬಂದಿದ್ದಾರೆ, ಅವರೇನು ದೊಡ್ಡವರ, ಈ ರೀತಿಯಾದಂಥ ಮಾತುಗಳು ಈಗ ಮತ್ತೊಂದಿಷ್ಟು ಬಿರುಕನ್ನು ಉಂಟು ಮಾಡುತ್ತಾ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ? ಖಂಡಿತ ಅದ್ರ ಬಗ್ಗೆ ಡೌಟೇ ಇಲ್ಲ. ಯಾಕಂದರೆ ಒಂದು ಕಡೆ ಕ್ರಿಯೆ ಶುರು ಆದರೆ ಮತ್ತೊಂದು ಕಡೆ ಪ್ರತಿಕ್ರಿಯೆ ಇದ್ದೇ ಇರುತ್ತೆ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಿದ್ದಂತೆ ಕಾಣಿಸ್ತಾ ಇದೆ. ಆದರೆ ಹಿಂದೆ ಮಾತಾಡಿದಾಗ ನೋಟಿಸ್ ಕೊಟ್ಟಾಗ ನೋಟಿಸ್ಗಳಿಗೆ ಒಂದಷ್ಟು ಉತ್ತರ ಕೊಟ್ಟು ಎಲ್ಲರೂ ಸೈಲೆಂಟ್ ಆಗಿದ್ರು. ಆದರೆ ಈಗ ಸ್ವತಃ ಮುಖ್ಯಮಂತ್ರಿಗಳ ಮಗನೇ ಮಾತಾಡಿದೆ ಅನ್ನುವಂಥದ್ದು ಇವ್ರದೆಲ್ಲರೂ ಕ್ಲೈಮು. ಹಾಗಂತ ಈಗೇನಾದ್ರು ಇವರಿಗೆ ಮತ್ತೆ ನೋಟಿಸ್ ಕೊಡ್ತಾರೆ ಕೇಳಿದ್ರೆ ಅಲ್ಲಿ ಯಾಕೆ ಕೊಟ್ಟಿಲ್ಲ ಇನ್ನೂ ಅನ್ನುವಂಥ ಪ್ರಶ್ನೆ ಎದ್ಬಯಿಸ್ಬೋದು. ಅಥವಾ ಅಂಥ ಪರಿಸ್ಥಿತಿ ಏನಾದ್ರು ಬಂದರೆ ಎಲ್ಲರಿಗೂ ಒಟ್ಟಿಗೆ ನೋಟಿಸ್ ಕೊಡಬೇಕಾಗ್ಬೋದು. ಹಾಗಾಗಿ ಅದೊಂದು ಅಡ್ವಾಂಟೇಜ್ ಆದಂತ ಕಾಣಿಸ್ತಾ ಇದೆ ಮಾತನಾಡುವಂಥ ಶಾಸಕರಿಗೆ, ಅದು ವಿಶೇಷವಾಗಿ CM ಡಿ.ಕೆ. ಶಿವಕುಮಾರ್ ಬೆಂಬಲಿತ ಶಾಸಕರಿಗೆ. ಡಾಕ್ಟರ್ ಯತೀಂದ್ರ ಅವರೇ ಮಾತಾಡಿದ್ದಾರೆ, ಅವ್ರು ಮಾತಾಡಿದ್ಮೇಲೆ ನಮ್ದೇನು, ಅದು ನಮಗೆ ಮಾತ್ರ ಯಾಕೆ ನೋಟಿಸು, ಅವ್ರಿಗೆ ಯಾಕಿಲ್ಲ, ಈ ಥರ ಪ್ರಶ್ನೆಗಳು ಕೂಡ ಶುರುವಾಗಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಇವೆಲ್ಲವನ್ನು ನೋಡ್ತಾ ಇದ್ರೆ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಇದ್ದಂಥ ಎಲ್ಲ ಬೆಳವಣಿಗೆಗಳು ನಿಧಾನಕ್ಕೆ ಗರಿಗೆದರಿಕೆ ಶುರು ಆಯ್ತಾ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ 19ನೇ ತಾರೀಕು ದೆಹಲಿಗೆ ಹೋಗಿ ತೀರ್ಮಾನ ಮಾಡಿದರೆ 20-21 ಹೈಕಮಾಂಡ್ ನಾಯಕರ ಭೇಟಿಗೆ CM DCM ಮುಂದಾಗ್ತಾರೆ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಎಲ್ಲವೂ ತಣ್ಣಗಿದ್ರೆ ಅಲ್ಲಿ ಏನೋ ಒಂದು ಡಿಸೈಡ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇರ್ಬೋದಿತ್ತು. ಆದರೆ ಮಾತು ಆಡಲಿಕ್ಕೆ ಶುರು ಮಾಡಿದ ಒಬ್ಬರಿಗೆ ಒಬ್ಬರು ಕಾಂಪಿಟೇಷನ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇದು ಬಹುಶಃ ಇನ್ನೂ ಜಾಸ್ತಿ ಆಗ್ಬೋದು, ಇನ್ನೂ ಒಂದು ವಾರ ಸಮಯ ಇರೋದ್ರಿಂದ ಆ ಗ್ಯಾಪಲ್ಲಿ ಇದು ಮತ್ತಷ್ಟು ಜಾಸ್ತಿ ಆಗ್ಬೋದೇ ಹೊರತು ಕಡಿಮೆ ಆಗುವ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು 25 ಶಾಸಕರು ತೆರಳುತ್ತಾರೆ ದೆಹಲಿಗೆ ಅನ್ನುವಂಥ ಏನು ವಿಚಾರ ಇದೆ, ಇದರಲ್ಲಿ ಅವ್ರು ಹೋಗ್ತಾ ಇರೋದು ಯಾತಕ್ಕೋಸ್ಕರ? ಸೇಮ್ ಯತೀಂದ್ರ ಅವರೇ ಡಿ.ಕೆ. ಶಿವಕುಮಾರ್ ಅವರಿಗೆ ಬಲವಾಗಿ ನಿಂತ್ಕೊಳ್ಳೋಕ್ಕ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಈ ಸಂದರ್ಭದಲ್ಲಿ ನಾವು ಮಾತನಾಡೋಕೆ ನಮಗೆಲ್ಲ ನೋಟಿಸನ್ನು ಕೊಟ್ರಲ್ಲ, ಯತೀಂದ್ರ ಅವರು ಮಾತನಾಡ್ತಾ ಇದ್ದಾರೆ, ಯಾಕೇನು ಹೇಳ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳನ್ನು ಇಟ್ಕೊಂಡೇ ಈಗ ಹೋಗ್ತಾ ಇದ್ದಾರೆ.